ನಮ್ಮ ರಾಜ್ಯದ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಶಾಸಕ ಮಿತ್ರರೇ, ಸಂಸತ್ ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅಧಿಕಾರಕ್ಕೆ ಬಂದು 1 ವರ್ಷ ನನಗೆ ತುಂಬಿರುವಂಥ ಈ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಏರ್ಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಕಷ್ಟಕ್ಕೆ ಒಳಗಾದಂಥ ಸುಮಾರು 10 ಜನ ಯಾವ ರೀತಿ ಸರ್ಕಾರದ ನೆರವನ್ನು ಪಡೆದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೇವೆ ಅನ್ನುವಂಥ ಅಭಿನಂದನೆಯ ಮಾತನಾಡೋದನ್ನು ಸಹ ತಾವೆಲ್ಲ ಕೇಳಿದ್ದೀರಾ. ಇವತ್ತು ಅಬ್ದುಲ್ ಕಲಾಂಜಿ ಅವರು ಪುಣ್ಯ ಸ್ಮರಣ ಒಂದು ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ. ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ರಾಷ್ಟ್ರಪತಿ ಅಬ್ದುಲ್ ಕಲಾಂಜಿ ಅವರಾಗಿದ್ದರು. ಅನೇಕ ಸಂದರ್ಭದಲ್ಲಿ ನಾನು ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ, ವೈಯಕ್ತಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ, ಅಭಿವೃದ್ಧಿ ಕಾರ್ಯ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ಕೊಡ್ತಾ ಇದ್ದದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿಗಳು, ಡಾಕ್ಟರ್ ಅಶ್ವಥ್ ನಾರಾಯಣ್ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ. ಬಹುಶಃ ನಾನು ಮಾತನಾಡೋದಕ್ಕೆ ಏನು ಉಳಿದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅಧಿಕಾರಕ್ಕೆ ಬಂದ ಈ 1 ವರ್ಷ ನನಗೆ ಮುಗಿದ ಈ ಸಂದರ್ಭದಲ್ಲಿ, ಉಳಿದ ಅವಧಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಸುಭದ್ರ ಸರ್ಕಾರ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ, ಇದು ನನ್ನ ಗುರಿ. ಆ ಗುರಿಯನ್ನು ಮುಟ್ಟಕ್ಕೋಸ್ಕರ ನನ್ನ ಶಕ್ತಿ ಮೀರಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇವತ್ತೇನಾದರೂ ಒಂದು ಕೋವಿಡ್ ಈ ಸಂದರ್ಭದಲ್ಲೂ ಸಹ ಅಭಿವೃದ್ಧಿ ಆಗಿದೆ ಅನ್ನೋದಾದರೆ ಅದಕ್ಕೆ ನಮ್ಮ ಶಾಸಕರು, ಸಚಿವ ಸಂಪುಟದ ಸಹೋದ್ಯೋಗಿಗಳು, ಪ್ರತಿಪಕ್ಷದ ನಾಯಕರುಗಳು, ಸಂಸತ್ ಸದಸ್ಯರು ಎಲ್ಲರ ಸಹಕಾರದಿಂದ ಒಂದು ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗಿದೆ. ಮಾಡಬೇಕಾಗಿರುವಂಥದ್ದು ಬಹಳಷ್ಟಿದೆ. ಈ ಕೋವಿಡ್ ಪಿಡುಗು ನಮ್ಮನ್ನು ಕಾಡಿಸ್ತಾ ಇದ್ದೇ ಇದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ 1 ವರ್ಷದಲ್ಲಿ ಮಾಡಬಹುದಾಗಿತ್ತು. ನಿಜಕ್ಕೂ ಈ ಕೋವಿಡ್ ಪಿಡುಗು ಈ ಅಭಿವೃದ್ಧಿ ಕಾರ್ಯಕ್ಕೆ ಕಂಟಕ ಆಯಿತು ಅನ್ನುವಂಥ ನೋವು ನನ್ನನ್ನು ಕಾಡ್ತಾ ಇದೆ. ಇದರ ಮಧ್ಯೆನೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ, ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ, ಶಾಸಕರ ಸಹಕಾರದಿಂದ ಇವತ್ತು ಈ ಒಂದು ಸ್ಥಿತಿಗೆ ಬಂದು ನಾವು ತಲುಪಿದ್ದೇವೆ. ಬಹುಶಃ ಈಗಾಗಲೇ ಚರ್ಚೆ ಆಗಿದೆ. ಬರಗಾಲದ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದೆ. ಆದರೆ ಕೆಲವೇ ದಿವಸದಲ್ಲಿ
ಎಲ್ಲ ಜಲಾಶಯಗಳು ತುಂಬಿ ತುಳುಕ್ತು, ಕೆರೆಕಟ್ಟೆಗಳು ತುಂಬಿತು. ಆದರೆ ಸಾವಿರಾರು ಗ್ರಾಮಗಳು ಜಲಾವೃತಗೊಂಡು ಅಕ್ಷರಶಃ 1 ಲಕ್ಷಕ್ಕೂ ಹೆಚ್ಚು ಮನೆಗಳು ನೆಲಸಮಾದ ದಾರುಣ ದೃಶ್ಯವನ್ನು ನಾನು ನೋಡಬೇಕಾಯಿತು. ಬಹುಶಃ ಒಂದು ರೀತಿ ಅಗ್ನಿ ಪರೀಕ್ಷೆ ಅದು. ಆಗ ನಾನೊಬ್ಬನೇ ಮುಖ್ಯಮಂತ್ರಿ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಇರಲಿಲ್ಲ. ಸುಮಾರು 3-4 ತಿಂಗಳ ಕಾಲ ಆ ಭಾಗದಲ್ಲಿ ಓಡಾಟ ಮಾಡಿ ಆ ಜಲಾವೃತಗೊಂಡಂತಹ ಗ್ರಾಮಗಳಿಗೆ ಹೋಗಿ ಅವ್ರಿಗೆ ಸ್ವಾಂತನ ಹೇಳಿ ಶಾಲಾ ಕಾಲೇಜುಗಳಲ್ಲಿ ಅವರು ಉಳಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಸುಮಾರು 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ಒಂದೊಂದು ಮನೆಗೆ ಆ ಮನೆಗಳನ್ನು ಕಟ್ಟಿಸ್ಕೊಡುವಂಥ ಕೆಲಸ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ನಾನು ಮಾಡಿದ್ದೇನೆ. ನಮ್ಮ ಪ್ರಧಾನಿಯವರ ಕಿಸಾನ್ ಸನ್ಮಾನ್ ಯೋಜನೆ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಸಂಕಷ್ಟಕ್ಕೆ ಒಳಗಾಗಿರುವಂಥ ಈ ದೇಶದ ಪ್ರತಿಯೊಬ್ಬ ರೈತನಿಗೆ 6,000 ರೂಪಾಯಿ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ ನಾನು ರೈತರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಂದ ಸ್ಫೂರ್ತಿ ಪಡೆದು ಈ ಕಿಸಾನ್ ಸನ್ಮಾನ ಯೋಜನೆಯನ್ನು ಕರ್ನಾಟಕದಲ್ಲೂ ರೈತರಿಗೆ ಹೆಚ್ಚುವರಿಯಾಗಿ ಅನುಕೂಲ ಮಾಡಿಕೊಡಬೇಕು ಅಂತೇಳಿ 50 ಲಕ್ಷ ರೈತರಿಗೆ ಪ್ರತಿಯೊಬ್ಬರಿಗೆ 2 ಕಂತಲ್ಲಿ 2,2 ಸಾವಿರದಂತೆ 4,000 ರೂಪಾಯಿ ನಾವು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಇದಕ್ಕೆ ಪ್ರೇರಣೆ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಆ ಕೆಲಸವನ್ನು ಮಾಡಿದ್ದೇವೆ. ರೈತನ ಸಂಕಷ್ಟಕ್ಕೆ ಸ್ಪಂದಿಸ್ತೇವೆ. ರೈತ ನೇಕಾರ ನಮ್ಮೆರಡು ಕಣ್ಣಿದ್ದಂತೆ. ನಾನು ಒಂದು ಬಡ್ಜೆಟ್ನಲ್ಲಿ ಮಂಡನೆ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು ಇದು ಮೊದಲು, ಆಮೇಲೆ ಉಳಿದುವುದಿಲ್ಲ. ಈ ಮಾತನ್ನು ನಾನು ಹೇಳಿದ್ದೆ. ಅದೇ ರೀತಿ ನನ್ನ ಆಡಳಿತ ಅವಧಿಯಲ್ಲಿ ಇದುವರೆಗೆ ಆ ರೈತ, ಆ ಕೃಷಿ ಕಾರ್ಮಿಕ, ಆ ನೇಕಾರ, ಆ ದಲಿತ ವರ್ಗದ ಕುಟುಂಬದವರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದ ಯೋಚನೆಯನ್ನು ಮಾಡೋದು. ದಲಿತ ಮೊಹಲ್ಲೆಗಳಿಗೆ ಹೋದೋ ಅವರ ಸಂಕಷ್ಟಗಳನ್ನು ವಿಚಾರಿಸ್ತೋ, ಅವರ ಮನೆಯಲ್ಲೇ ಊಟ ಮಾಡಿ, ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಅವರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನಾನು, ಗೋವಿಂದ ಕಾರಜೋಳ, ಉಳಿದೆಲ್ಲ ಮುಖಂಡರುಗಳು ಮಾಡಿದಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಾ. ಇವತ್ತು ನಮ್ಮ ನಾಡಿನ ದಲಿತ ಕುಟುಂಬದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಆ ಗುರಿಯನ್ನು ಮುಟ್ಟಕ್ಕೆ ನನ್ನ ಶಕ್ತಿ ಮೀರಿ ನಾವು ನೀವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರವಾದರೂ ಸಹ ಅವರು ನೆಮ್ಮದಿಯಿಂದ ಬದುಕಬೇಕು. ಕರ್ನಾಟಕ ರಾಜ್ಯದಲ್ಲಿ ಇನ್ನು 3 ವರ್ಷದಲ್ಲಿ ಯಾವುದೇ ಬಡವನಿಗೆ ಇರೋದಕ್ಕೆ ಒಂದು ಮನೆ ಇಲ್ಲ ಅನ್ನೋಂಥದ್ದು ಆಗಬಾರ್ದು. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ದೇಶದಲ್ಲಿ ಮೊದಲ ಬಾರಿಗೆ ಯಾವ ನೇಕಾರ ಸಂಕಷ್ಟದಲ್ಲಿದ್ದಾನೆ, ನೇಕಾರ ಸಾಲ ಮನ್ನಾ, ನೇಕಾರಗೂ ಸಹ ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಡುವಂಥ ವಿನೂತನವಾದ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ನಾವು ಜಾರಿಗೆ ತಂದಿದ್ದೇವೆ. ನಮ್ಮೆಲ್ಲರ ಉದ್ದೇಶ ಈ ನಾಡಿನ ಎಲ್ಲ ಜನಾಂಗದ ಅಭಿವೃದ್ಧಿ ಆಗಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ.
ಈಗಾಗಲೇ APMC ಕಾಯ್ದೆ ತಿದ್ದುಪಡಿ ಬಗ್ಗೆ ನನ್ನ ಬೆಳೆ ನನ್ನ ಹಕ್ಕು ಅನೇಕ ಟೀಕೆ ಟಿಪ್ಪಣಿಗಳು ಬಂದರೂ ಸಹ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ರೈತ ತಾನು ಬೆಳೆದಂಥ ಬೆಳೆಯನ್ನು ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ಎಲ್ಲಿ ಬೇಕಾದರೂ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು. ಹಿಂದಿನ ದಿನಗಳಲ್ಲಿ ಈ ರೈತ ಬೆಳೆದಂಥ ಬೆಳೆಯನ್ನು ಸಹ ತನಗೆ ಬೇಕಾದ ಕಡೆ ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲದೇನೆ ರೈತ ಸಂಕಷ್ಟದಲ್ಲಿ ಸಿಕ್ಕದ್ದನ್ನು ನಾವು ನೋಡಿದ್ದೇವೆ. ಅದನ್ನು ತೆಗೆದುಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಈ APMC ಕಾಯ್ದೆಗೆ ತಿದ್ದುಪಡಿ ತರೋದ್ರ ಮೂಲಕ ಮಾಡಿದ್ದೇವೆ. ಅದನ್ನು ಜನ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಡಬೇಕು, ಶುದ್ಧವಾದ ಕುಡಿಯೋ ನೀರನ್ನು ಕೊಡಬೇಕು ಅನ್ನೋ ಸಂಕಲ್ಪ. ಅದಕ್ಕೆ ಈ ವರ್ಷ 8,984 ಕೋಟಿಯನ್ನು ಖರ್ಚು ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡೋ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಈಗಾಗಲೇ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರ್ತಾ ಇದ್ದೇವೆ. ಇವತ್ತು ಯಾವ ಭೂ ಸುಧಾರಣಾ ಕಾಯ್ದೆ ಸೆಕ್ಷನ್ 79A(b)ಗೆ ತಿದ್ದುಪಡಿಯನ್ನು ತಂದಿದ್ದೇವೆ. ಇದರ ಉದ್ದೇಶ ನಾನು ಮತ್ತೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ಪಷ್ಟ ಮಾಡ್ತೇನೆ. ಇದುವರೆಗೆ ಕೇವಲ ಕೃಷಿಕರ ಭೂಮಿ 2% ಮಾತ್ರ ಕೈಗಾರಿಕೆ ಉಪಯೋಗ ಆಗಿದೆ. ಬರುವಂಥ ದಿವಸಗಳಲ್ಲಿ ಸ್ವಲ್ಪ ಕೈಗಾರಿಕೆ ಉತ್ತೇಜನ ಕೊಡೋದ್ರಿಂದ ನಮ್ಮ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತಿದ್ದುಪಡಿಯನ್ನು ತಂದಿದ್ದೇವೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ಇದನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡುವಂಥ ಪ್ರಯತ್ನ ಪ್ರತಿಪಕ್ಷಗಳು ಅನಗತ್ಯವಾಗಿ ಟೀಕೆ ಮಾಡೋದಕ್ಕೆ ಅವಕಾಶ ಕೊಡದೇನೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಾಡಪ್ರಭು ಕೆಂಪೇಗೌಡರ ನಾಡಿದು. ನಾನು ಸುಮಾರು 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆಯನ್ನು ಏರ್ಪೋರ್ಟ್ ಹತ್ರ ಮಾಡಬೇಕು, ಅಲ್ಲೊಂದು ಸೆಂಟ್ರಲ್ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತ ಕಾರ್ಯಕ್ರಮ ರೂಪಿಸಿ ಅದರ ಉದ್ಘಾಟನೆ ಆಗಿದೆ. ಎಲ್ಲ ಪ್ರತಿಪಕ್ಷದ ನಾಯಕರು ಅಲ್ಲಿ ಕರೆದಿದ್ದೇನೆ. ಆದಷ್ಟು ಬೇಗ ಇನ್ನೊಂದು ವರ್ಷದಲ್ಲಿ ಅದನ್ನು ಒಂದು ರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ನಾಡಪ್ರಭು ಕೆಂಪೇಗೌಡರ ಕನಸು ನೆನಸು ಮಾಡುವಂಥ ಸಂಕಲ್ಪವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಮಾನ್ಯ ದಿವಂಗತ ಅನಂತಕುಮಾರ್ ಅವರ ಅನೇಕ ಕನಸು ಬೆಂಗಳೂರು ಸಬರ್ಬನ್ ರೈಲ್ವೆ ಈ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತಗೊಂಡು ಕೇಂದ್ರ ಸರ್ಕಾರದ ಸಹಕಾರದಿಂದ ಬೆಂಗಳೂರು ಸಬರ್ಬನ್ ರೈಲ್ವೆ ಕೆಲಸ ಬಹಳ ವೇಗವಾಗಿ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದೇವೆ. ಈಗಾಗಲೇ ಗ್ರಾಮೀಣ ಅಭಿವೃದ್ಧಿಗೆ ಆ ರಸ್ತೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. 785 ಕಿಲೋಮೀಟರ್ ರಸ್ತೆ ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ 4,762 ಕೋಟಿ ರೂಪಾಯಿನ ನೆರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಧಾನಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿತಿನ್ ಗಡ್ಕರಿ ಅವರು ಅವರ ಸಹಕಾರದಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಕೈಗೊಂಡಿದ್ದೇವೆ. ಅವರಿಗೆ ಬೆಂಗಳೂರಿಗೆ ಬಂದಾಗ ಅವರು ಭರವಸೆಯನ್ನು ಕೊಟ್ಟಿದ್ರು. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಪೂರ್ಣ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ಹೆಚ್ಚಿನ ನೆರವನ್ನು ಕೊಡೋ ಪ್ರಯತ್ನ ಮಾಡಿದ್ರು. ಈಗಾಗಲೇ 970 ಕಿಲೋಮೀಟರ್ಗೂ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ಮಾಡಿದ್ದೇವೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಪ್ರತಿ ವರ್ಷ 500 ಕೋಟಿ ಮಾತ್ರ ಅವರು ಕೊಡ್ತಾರೆ. ಹೆಚ್ಚಿನ ಸಾಲ ಪಡೆದಾದರೂ ಸಹ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಪೂರ್ಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ಇವತ್ತು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರು ಉಳುಮೆ ಮಾಡೋಕ್ಕೆ ಭೂಮಿ ಕೊಡಬೇಕು ಅನ್ನೋ ಭೂಮಿ ಕೊಡುವಂಥದ್ದು. ಸುಮಾರು 8,517 ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಾವಿಯನ್ನು ತೋಡುವಂಥ ಕೆಲಸ ಮಾಡಿದ್ದೇವೆ. ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇದ್ದೇವೆ. ಇವತ್ತು
ನೀರಾವರಿ ಯೋಜನೆಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮಹದಾಯಿ ಒಂದು ಜಲ ವಿವಾದ ಬಗೆಹರಿಸೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಮೇಕೆದಾಟು ಯೋಜನೆ ಸುಮಾರು 15,424 ಹೆಕ್ಟೇರ್ಗೆ ನೀರು ಕೊಡುವಂಥ ಯೋಜನೆ ಮಾಡ್ತಾ ಇದ್ದೇವೆ. ಸುಮಾರು 1,130 ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದೇವೆ. ಇದರಿಂದ ಅಂತರ್ಜಲ ಕುಸಿಯೋದು ತಪ್ಪುತ್ತೆ, ರೈತ ನೆಮ್ಮದಿಯಿಂದ ಬದುಕಕ್ಕೆ ಅನುಕೂಲ ಆಗುತ್ತೆ, ರೈತನ ನೆರವಿಗೆ ಧಾವಿಸಿ ಹೋಗಬೇಕಾಗಿದೆ. ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಂಧುಗಳೇ, ಬೆಂಗಳೂರು ನಗರದ ಬಗ್ಗೆ ಇದೊಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಕಳಿಸಿದಂಥದ್ದು. ಭಾರತದ ಸಿಲಿಕಾನ್ ವ್ಯಾಲಿಯನ್ನು ಹೆಗ್ಗಳಿಕೆ ಪಾತ್ರ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಮನ್ನಣೆಯನ್ನು ದೊರಕಿಸುವ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸಲು ಸಂಕಲ್ಪ ಮಾಡಿದ್ದೇವೆ. ಈ ದಿಶೆಯಲ್ಲಿ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಈಗಾಗಲೇ ನಾವು ನೀಲಿ ನಕ್ಷೆಯನ್ನು ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದ್ದೇವೆ. ಬಹುಶಃ ನೀವೇ ಆಶ್ಚರ್ಯ ಪಡೋ ರೀತಿಯಲ್ಲಿ ಬರುವಂಥ 3 ವರ್ಷದಲ್ಲಿ ಬೆಂಗಳೂರನ್ನು ಮಾದರಿ ದೇಶದಲ್ಲಿ ನಗರವನ್ನಾಗಿ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮ ರೂಪಿಸಬೇಕು ಅಂತ ಅಪೇಕ್ಷೆ ಇದೆಯೋ ಅದನ್ನು ಪೂರ್ಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ಚರ್ಚೆ ಆದಂತೆ ಪ್ರಾದೇಶಿಕ ಅಸಮತೋಲನದ ಪರಿಣಾಮವಾಗಿ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಿಲ್ಲ ಅನ್ನೋ ಅಸಮಾಧಾನ, ಅತೃಪ್ತಿ ವ್ಯಾಪಕವಾಗಿದೆ. ಅಸಮತೋಲನ ನಿವಾರಣೆ ಮಾಡುವ ಹಾದಿಯಲ್ಲಿ ಈಗಾಗಲೇ ಡಾಕ್ಟರ್ ನಂಜುಂಡಪ್ಪ ವರದಿಯನ್ನು ಅನುಷ್ಠಾನಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನ, ಕಸದ ಬುಡ್ಡಿಯಲ್ಲಿ ಬಿದ್ದಂಥ ನಂಜುಂಡಪ್ಪ ವರದಿಯನ್ನು ಹೊರತೆಗೆದು ಅದಕ್ಕೆ ಅಗತ್ಯ ಇರುವಂಥ ಹಣವನ್ನು ಕೊಟ್ಟು ಹಿಂದುಳಿದ ತಾಲೂಕಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಂವಿಧಾನದ ವಿಧಿ 371 ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ನಮ್ಮ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಲ್ಯಾಣ ಕರ್ನಾಟಕದ ಜನರ ಭಾವನೆಗಳೇ ಸ್ಪಂದಿಸುವಂಥ ಐತಿಹಾಸಿಕ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಅವರು ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲರ ಸಹಕಾರದಿಂದ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವನ್ನು ಮಾಡುವಂಥ ಕೇವಲ ಘೋಷಣೆ ಅಲ್ಲ, ಅದನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋನಿದ್ದೇನೆ ತಮ್ಮೆಲ್ಲರ ಸಹಕಾರದಿಂದ. ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹೇರಳವಾದ ಅವಕಾಶ ಇದೆ. ಡಾಕ್ಟರ್ ಸುಧಾಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವರು ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಕೆಮ್ಮಣ್ಣಗುಂಡಿ ಇರ್ಬೋದು, ನಂದಿಬೆಟ್ಟ ಇರ್ಬೋದು, ಬೇರೆ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದ ಸ್ಥಳಗಳಿದ್ದಾವೆ. ಅದಕ್ಕೆ ಹೆಚ್ಚಿನ ಅನುಕೂಲತೆಗಳನ್ನು ಮಾಡಿಕೊಡೋದ್ರ ಮೂಲಕ ಇಡೀ ದೇಶದ ಯಾವುದೇ ಜನ ಬಂದರೂ ಸಹ ಈ ಒಂದು ಪ್ರವಾಸೋದ್ಯಮಗಳು ಈ ಭಾಗಕ್ಕೆ ಹೋಗೋ ರೀತಿ, ಅದು ಕೆಮ್ಮಣ್ಣಗುಂಡಿ ಅಭಿವೃದ್ಧಿ ಇರ್ಬೋದು, ನಂದಿ ಬೆಟ್ಟದ ಅಭಿವೃದ್ಧಿ ಇರ್ಬೋದು, ಈ ರೀತಿ ಜೋಗ ಜಲಪಾತದ ಅಭಿವೃದ್ಧಿ ಇರ್ಬೋದು, ಇದನ್ನು ಮಾಡಬೇಕು ಅನ್ನೋ ಸಂಕಲ್ಪ ನಮ್ಮದಾಗಿದೆ. ಆ ದಿಕ್ಕಿನಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾನು ಎಂದೂ ಸಹ ದ್ವೇಷದ ರಾಜಕಾರಣ ಮಾಡಲಿಲ್ಲ. ನನ್ನ ಟೀಕೆ ಮಾಡೋರ ಬಗ್ಗೆನೂ ಸಹ ನಾನು ಗೌರವದಿಂದ ನಡ್ಕೊಂಡಿದ್ದೇನೆ. ಎಲ್ಲರ ಸಹಕಾರದಿಂದ ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶ ನಂದಾಗಿದೆ. ಇವತ್ತು ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಒಂದು ಸರ್ಕಾರದ ಆದ್ಯ ಕರ್ತವ್ಯ. ಕಳೆದ 1 ವರ್ಷದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಅದಕ್ಕೆ ಅವಕಾಶವನ್ನು ಕೊಡದೇನೆ ಎಲ್ಲರ ಸಹಕಾರದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನಲ್ಲಿ ಯಾವುದೇ ಭೇದ ಭಾವನೆಯನ್ನು ಮಾಡದೇನೆ, ಯಾವುದೇ ಕೋಮುಗಲವಿಗೆ ಅವಕಾಶವನ್ನು ಕೊಡದೇನೆ ಮುಂದೆ ಹೆಜ್ಜೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡಿದ್ದೇವೆ. ತಾವು ಕಲ್ಪನೆ ಮಾಡಿಕೊಳ್ಳಿ, ತಮ್ಮೆಲ್ಲರ ಆಶೀರ್ವಾದ
ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ 28 ಲೋಕಸಭಾ ಕ್ಷೇತ್ರದಲ್ಲಿ 25 ಲೋಕಸಭಾ ಕ್ಷೇತ್ರ ಗೆದ್ದಂತ ಒಂದು ದಾಖಲೆ ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲು. ಇದಕ್ಕೆ ಎಲ್ಲರ ಪರಿಶ್ರಮ, ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು ಹಗಲಿರುಳು ಕೆಲಸ ಮಾಡಿದ ಪರಿಣಾಮ ಆ ಗುರಿಯನ್ನು ತಲುಪಕ್ಕೆ ಸಾಧ್ಯ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಒಂದು ಕಾಣಿಕೆ 25 ಲೋಕಸಭಾ ಸದಸ್ಯರನ್ನು ಕೊಡುವಂತಹದ್ದು. ಆ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ನೆಮ್ಮದಿ ನಿಮಗೂ ನಮಗೆಲ್ಲರಿಗೂ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಬಂಧುಗಳೇ, 15 ವಿಧಾನಸಭಾ ಚುನಾವಣೆ ನಡೆದರೆ 12 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರೇನೆ ಯಾವ ಸಂಸತ್ ಸದಸ್ಯರನ್ನ ವಾರಕ್ಕೊಮ್ಮೆ ಸೇರಿಸ್ತಾರೆ ಡೆಲ್ಲಿನಲ್ಲಿ, ಆ ಸಮಯದಲ್ಲಿ ಎಲ್ಲ ಸಂಸತ್ ಸದಸ್ಯರನ್ನು ಎದ್ದು ನಿಲ್ಲಿಸಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಒಂದು ಗೌರವವನ್ನು ನಮಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದಕ್ಕಿಂತ ಹೆಮ್ಮೆಯ ಸಂಗತಿ, ಸಂತೋಷ ಸಂಗತಿ ಬೇರೊಂದು ಬೇಕಾಗಿಲ್ಲ. ಬಹುಶಃ ಅವರೆಲ್ಲರ ಶ್ರಮ ಪರಿಶ್ರಮದಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಈ ಗುರಿಯನ್ನ ಮುಟ್ಟಕ್ಕೆ ನಮಗೆ ಸಾಧ್ಯ ಆಗಿದೆ. ರಾಜ್ಯದ ಜನರನ್ನ ಋಣ ತೀರಿಸಬೇಕಾಗಿದೆ. ಮಾಡಬೇಕಾದ ಕೆಲಸ ಬಹಳಷ್ಟಿದೆ. ಎಲ್ಲವನ್ನ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ. ಈ ಕೋವಿಡ್ ನಮ್ಮನ್ನ ಕಾಡದೇ ಇದ್ದಿದ್ರೆ ಬಹುಶಃ ಈ ರಾಜ್ಯದ ಅಭಿವೃದ್ಧಿ ಅತಿ ವೇಗದಲ್ಲಿ ಮುಂದೆ ಹೋಗ್ತಾ ಇತ್ತು. ಭಗವಂತನ ಇಚ್ಛೆ ಏನಿತ್ತೋ ಗೊತ್ತಿಲ್ಲ. ನಾನು ಅಧಿಕಾರ ವಹಿಸಿಕೊಂಡಾಗ ಅತಿವೃಷ್ಟಿ, ಸಾವಿರಾರು ಗ್ರಾಮ ಜಲಾವೃತಗೊಂಡಿತು. ಈ ವರ್ಷ ಭಗವಂತನ ದಯದಿಂದ ಎಲ್ಲ ಜಲಾಶಯಗಳು ತುಂಬ್ತಾ ಇದೆ, ಕೆರೆಕಟ್ಟೆಗಳು ತುಂಬ್ತಾ ಇದೆ, ಅಂತರ್ಜಲ ಕುಸಿಯೋದು ತಪ್ಪೋಗಿದೆ, ಅಂತರ್ಜಲ ಕುಸಿಯೋದು ನಿಂತಿದೆ. ಇದೆಲ್ಲದರ ಪರಿಣಾಮ 100ಕ್ಕೆ 90 ಭಾಗ ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಬಿತ್ತನೆ ಕೆಲಸ ಮುಗಿತಾ ಬಂದಿದೆ. ಸಕಾಲಕ್ಕೆ ಈ ವರ್ಷ ಮಳೆ ಬರ್ತಾ ಇದೆ. ಬಹುಶಃ ಅತಿವೃಷ್ಟಿ ಆಗದೇನೆ ನಾವು ನೆಮ್ಮದಿಯಿಂದ ಇರುವಂತ ಒಂದು ಒಳ್ಳೆಯ ಕಾಲ ಬರಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇವತ್ತು ರಾಜ್ಯದ ಜನತೆಗೆ ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ನಾಡಿನ ಜನ ನೆಮ್ಮದಿಯಿಂದ, ರೈತ, ಕೃಷಿ ಕಾರ್ಮಿಕ, ದೀನದಲಿತರು ಗೌರವದಿಂದ ಬದುಕಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕಾಗಿದೆಯೋ ಅದೆಲ್ಲವನ್ನು ರೂಪಿಸುವಂತ ಪ್ರಯತ್ನ ಮಾಡೋಣ. ಇನ್ನು ಲಾಕ್ಡೌನ್ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ದಯಮಾಡಿ ನೀವೆಲ್ಲ ಶ್ರಮ ಹಾಕಿ ಸುಮಾರು 45 ದಿವಸ ಕಾಲ ಲಾಕ್ಡೌನ್ ಮಾಡಿದ್ದೇವೆ. ಇನ್ನು ಮುಂದೆ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ಕೋವಿಡ್ ಜೊತೆಗೇನೆ ಬದುಕೋದನ್ನು ನಾವು ಕಲಿಬೇಕಾಗಿದೆ. ಆದ್ರಿಂದ ಕೋವಿಡ್ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಇದೆ. ಆ ದಿಕ್ಕಿನಲ್ಲಿ ನಾನು ಎಲ್ಲರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ, ಶಾಸಕರಲ್ಲಿ, ಸಂಸತ್ ಸದಸ್ಯರಲ್ಲಿ, ಅಧಿಕಾರಿ ಮಿತ್ರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸೋರಿಕೆಯನ್ನು ತಡೆದು ಖಜಾನೆಯನ್ನು ತುಂಬಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟು, ಕರ್ನಾಟಕ ರಾಜ್ಯದಲ್ಲಿ ಏನೂ ಕೊರತೆ ಇಲ್ಲ, ಎಲ್ಲವೂ ಇದೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾರೆ. ವಿಶಾಲವಾದ ಭೂಮಿ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ದುಡಿಯುವಂತ ಲಕ್ಷಾಂತರ ಕೈಗಳಿದ್ದಾವೆ. ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಈ ನಾಡನ್ನು ಕಟ್ಟುವಂತ, ಈ ದೇಶದಲ್ಲೇ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವಂತ ಒಂದು ಸಂಕಲ್ಪವನ್ನು ನಾವು ನೀವೆಲ್ಲ ಈ ಸಂದರ್ಭದಲ್ಲಿ ತೋಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಅಪರೂಪದ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಗಳು, ಶಾಸಕರು, ಸಂಸದರು ಕೂಡಿಕೊಂಡು ಬಹಳ ಒಳ್ಳೆ ರೀತಿ ಈ ಕಾರ್ಯಕ್ರಮವನ್ನು ಮಾಡಿರುವಂತಹದ್ದು. ನಾವೇನು ಪುಸ್ತಕಗಳನ್ನು ಇವತ್ತು ಕೆಲವು ರಿಲೀಸ್ ಮಾಡಿದೋ ಅದೆಲ್ಲವನ್ನು ಆಯಾ ಜಿಲ್ಲೆಗಳಲ್ಲಿ ರಿಲೀಸ್ ಮಾಡೋದ್ರ ಮೂಲಕ ನಮ್ಮೆಲ್ಲ ಪ್ರಮುಖರಿಗೆ ಅದನ್ನು ತಲುಪಿಸುವಂತ ಕೆಲಸ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೈಗೊಂಡಿರುವಂತಹದ್ದು ತುಂಬಾ ಸ್ವಾಗತಾರ್ಹ ಸಂಗತಿ. ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೀತಿಯ ಅಪರೂಪದ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂತ ನಮ್ಮ ಎಲ್ಲ ಮುಖಂಡರುಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ಈ ವಿಶೇಷವಾದ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರಾದ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಉಳಿದೆಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಸಂಸತ್ ಸದಸ್ಯರಿಗೆ, ಶಾಸಕರಿಗೆ, ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ 1 ವರ್ಷದ ಅವಧಿಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ನಡೆದು ಬಂತು ಆ ಒಂದು ಹಾದಿಯನ್ನ ಹೇಳ್ತಾ ಹೋದ್ರು, ಯಾವೆಲ್ಲ ಸವಾಲುಗಳು ಇದ್ವು ಅಂತ. ಸದಾಕಾಲ ಜನಸಾಮಾನ್ಯರ ಜೊತೆಗೆ ಇವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಪ್ರಸ್ತುತವಿದೆ ಟಾಟಾ ಸ್ಕೈ ಬೆಂಚ್ ಪ್ಲಸ್ ಸ್ಮಾರ್ಟ್ ಸೆಟ್ ಟಾಪ್ ಬಾಕ್ಸ್ ಪವರ್ಡ್ ಬೈ ಆಂಡ್ರಾಯ್ಡ್.